ಕಂಪ್ಯೂಟರ್ ತರಬೇತಿ ಮತ್ತು ಟ್ಯೂಷನ್ ಕೇಂದ್ರ ಲೂಯಿಸ್ ಅಕಾಡೆಮಿ ನಾಗುರಿ ಕ್ಯಾಲಿಸ್ಟಾ ರೋಸ್ ಬಿಲ್ಡಿಂಗ್ನ ನೆಲಮಹಡಿಯಲ್ಲಿ ಮಂಗಳವಾರದಂದು ಶುಭಾರಂಭಗೊಂಡಿದೆ. ನಾಗುರಿಯ ಆಂಚೆಲೋರೋ ಚರ್ಚ್ ಧರ್ಮಗುರು ರೆವರೆಂಡ್ ಫಾದರ್ ಫೆಡರಿಕ್ ಮೊಂತೆರೋ ಮಾತನಾಡಿ, ಲೂಯಿಸ್ ಅಕಾಡೆಮಿಯಂತಹ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಅವರ ಪ್ರತಿಭೆಯನ್ನು ಬೆಳೆಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಹಾಗೆಯೇ ಮಂಗಳೂರು ಧರ್ಮ ಪ್ರಾಂತ್ಯದ ಜುಡಿಷಿಯಲ್ ವಿಕರ್ ರೆವರೆಂಡ್ ಫಾದರ್ ನವೀನ್ ಪಿಂಟೋ ಮಾತನಾಡಿ, ಮಂಗಳೂರಿನಲ್ಲಿ ಕೇಂದ್ರ ಲೂಯಿಸ್ ಅಕಾಡೆಮಿ ಆರಂಭಗೊಂಡಿರುವಂಥದ್ದು ಶ್ಲಾಘನೀಯ ಕೆಲಸ. ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಶಿಕ್ಷಣವು ಅತ್ಯಗತ್ಯವಾಗಿದೆ. ಪಠ್ಯದ ಜೊತೆ ವಿವಿಧ ರೀತಿಯ ಕೌಶಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ವಾಲ್ಟರ್ ನಂದೊಳಿಕೆ, ಪಾಲಿಕೆಯ ಮಾಜಿ ಸದಸ್ಯರಾದ ಸಂದೀಪ್ ಗರೋಡಿ, ಪ್ರವೀಣ್ ಚಂದ್ರ ಆಳ್ವ, ಪ್ರಮುಖರಾದ ರೆಮೆಂಡ್ ಡಿಸೋಜಾ, ವೆನ್ಸಿಟಾ ಡಯಾಜ್, ಉದ್ಯಮಿಗಳಾದ ಅರುಣ್ ಕುಮಾರ್, ವಿಲ್ಫ್ರೆಡ್ ಪಿಂಟೋ ಸೇರಿದಂತೆ ಪ್ರಿಯಾ ಲೂಯಿಸ್, ಸಾನ್ವಿ ಲೂಯಿಸ್ ಸಹಿತ ಮತ್ತಿತರರು ಇದ್ದರು. ರೆವಿನಾ ಫೆರ್ನಾಂಡಿಸ್ ಸ್ವಾಗತಿಸಿ ಫಾತಿಮಾ ಫರೀದಾ ಅವರು ಸಂಸ್ಥೆ ಕೋರ್ಸ್ಗಳ ಬಗ್ಗೆ ವಿವರಣೆ ನೀಡಿದರು. ಇನ್ನು ಲೂಯಿಸ್ ಅಕಾಡೆಮಿ ಮಾಲೀಕ ಸುನೀಲ್ ಫ್ರಾನ್ಸಿಸ್ ಲೂಯಿಸ್ ಮಾತನಾಡಿ, ಇಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಎಲ್ಲಾ ವಿಷಯಗಳ ಟ್ಯೂಷನ್ ಜೊತೆಗೆ ಬೇಸಿಕ್ ಕಂಪ್ಯೂಟರ್, ಟ್ಯಾಲಿ, ಡಿಟಿಪಿ, ಪ್ರೋಗ್ರಾಮಿಂಗ್ ಹಾಗೂ ಉದ್ಯೋಗಾಧಾರಿತ ಕಂಪ್ಯೂಟರ್ ಕೋರ್ಸ್ಗಳಿಗೆ ಗುಣಮಟ್ಟದ ತರಬೇತಿ ನೀಡಲಾಗುತ್ತದೆ. ಅನುಭವಿ ಶಿಕ್ಷಕರಿಂದ ವೈಯಕ್ತಿಕ ಗಮನದೊಂದಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತನ್ನು ನೀಡಲಾಗುತ್ತದೆ ಎಂದು ವಿವರಿಸಿದರು. ಹೆಚ್ಚಿನ ಮಾಹಿತಿಗೆ ನಾಗುರಿಯ ಗರೋಡಿ ಬಳಿಯ ಕ್ಯಾಲಿಸ್ಟ್ರಾ ರೋಸ್ ಬಿಲ್ಡಿಂಗ್ ನೆಲಮಹಡಿಯಲ್ಲಿರುವ ಕಚೇರಿಯನ್ನ ಸಂಪರ್ಕ ಮಾಡಬಹುದು ಎಂದು ಹೇಳಿದರು. ಮೊದಲನೆಯದಾಗಿ ಇಂಡಸ್ಟ್ರಿಯಲ್ ಅಕೌಂಟಿಂಗ್ ಮತ್ತು ಟ್ಯಾಕ್ಸೇಷನ್ ವಿತ್ ಟ್ಯಾಲಿ ಹಾಗೂ ಟ್ಯಾಲಿ ಪ್ರೈಮ್ ವಿತ್ ಜಿಎಸ್ಟಿ ಕೋರ್ಸ್ಗಳು ಅಕೌಂಟಿಂಗ್, ಜಿಎಸ್ಟಿ ಮತ್ತು ತೆರಿಗೆ ವ್ಯವಸ್ಥೆಯ ಕುರಿತು ಪ್ರಾಯೋಗಿಕ ಜ್ಞಾನ ನೀಡುತ್ತವೆ. ಈ ಕ್ಷೇತ್ರದಲ್ಲಿ ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್ ಮತ್ತು ಫಿನಾನ್ಸ್ ಎಕ್ಸಿಕ್ಯೂಟಿವ್ ಆಗಿ ಉದ್ಯೋಗಾವಕಾಶಗಳಿವೆ. ಹಾಗೆಯೇ ಜೂನಿಯರ್ ಕೋಡಿಂಗ್ ಕೋರ್ಸಸ್ ಮೂಲಕ ಶಾಲಾ ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲೇ ಪ್ರೋಗ್ರಾಮಿಂಗ್ ಹಾಗೂ ಲಾಜಿಕಲ್ ಥಿಂಕಿಂಗ್ ಕಲಿಯಬಹುದು. ಭವಿಷ್ಯದಲ್ಲಿ ಸಾಫ್ಟ್ವೇರ್ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ನೆಲೆನಿರ್ಮಿಸಿಕೊಳ್ಳಬಹುದು. ಗ್ರಾಫಿಕ್ ಡಿಸೈನಿಂಗ್, ಮಲ್ಟಿಮೀಡಿಯಾ ಮತ್ತು ಆನಿಮೇಷನ್, ವಿಡಿಯೋ ಎಡಿಟಿಂಗ್ ಕೋರ್ಸ್ಗಳು ಕ್ರಿಯೇಟಿವ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಅತ್ಯುತ್ತಮ ಅವಕಾಶಗಳನ್ನು ಒದಗಿಸುತ್ತವೆ. ಡಿಸೈನರ್, ಆನಿಮೇಟರ್, ವಿಡಿಯೋ ಎಡಿಟರ್ ಹಾಗೂ ಫ್ರೀಲಾನ್ಸರ್ ಆಗಿ ವೃತ್ತಿ ರೂಪಿಸಬಹುದು. ಹಾಗೆಯೇ ಡೇಟಾ ಸೈನ್ಸ್ ಮತ್ತು ಡೇಟಾ ಅನಾಲಿಟಿಕ್ಸ್ ಇಂದಿನ ಅತ್ಯಂತ ಬೇಡಿಕೆಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ಕೋರ್ಸ್ ಮೂಲಕ ಡೇಟಾ ವಿಶ್ಲೇಷಣೆ, ವರದಿ ತಯಾರಿಕೆ, ಡೇಟಾ ವಿಜುವಲೈಸೇಷನ್, ಡಿಸಿಷನ್ ಮೇಕಿಂಗ್ ಕೌಶಲ್ಯಗಳನ್ನು ಕಲಿಯಬಹುದು. ಇದರಿಂದ ಡೇಟಾ ಅನಲಿಸ್ಟ್, ಬಿಸಿನೆಸ್ ಅನಲಿಸ್ಟ್, ಡೇಟಾ ಸೈಂಟಿಸ್ಟ್ ಮುಂತಾದ ಹುದ್ದೆಗಳಲ್ಲಿ ಉತ್ತಮ ವೃತ್ತಿ ಅವಕಾಶಗಳು ಲಭ್ಯವಿವೆ. ಹಾಗೆಯೇ ಪೈಥಾನ್, ಸಿ, ಸಿ++, ಜಾವಾ, ಡಿಸಿಎ, ಪಿಜಿಡಿಸಿಎ, ಎಡಿಸಿಎ, ಫುಲ್ ಸ್ಟ್ಯಾಕ್ ಬೆಂಗಳೂರಿನ ನಂತರ ಬೆಳೆಯುವಂತಹ ಒಂದು ಪ್ರದೇಶ. ಹಾಗಿರುವಾಗ ಇದೇ ಪರಿಸರದಲ್ಲಿ ಇದ್ದು ಇದೇ ಪರಿಸರದಲ್ಲಿ ಇಂಥ ಒಂದು ಅಕಾಡೆಮಿಯನ್ನ ಪ್ರಾರಂಭಿಸುವುದು ನಿಜವಾಗಿ ಒಂದು ಶ್ಲಾಘನೀಯ ಕೆಲಸ. ಆ ಒಂದು ಪುಣ್ಯ ಕೆಲಸವನ್ನ ನಮ್ಮ ಶ್ರೀಯುತ ಸುನೀಲ್ ಫ್ರಾನ್ಸಿಸ್ ಲೂಯಿಸ್ ಅವರು ಮಾಡಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇದು ಡಿಜಿಟಲ್ ಯುಗ. ಎಲ್ಲಿ ಹೋದರೂ ಕೂಡ ಕೆಲಸಕ್ಕೆ ನೇಮಿಸುವಾಗ ಚರ್ಚ್ ಆಫೀಸಲ್ಲಿ ಕೂಡ ನಿಮಗೆ ಕಂಪ್ಯೂಟರ್ ಬರ್ತದ, ನಿಮಗೆ ಆ ಸಾಫ್ಟ್ವೇರ್ ಗೊತ್ತುಂಟ, ಈ ಸಾಫ್ಟ್ವೇರ್ ಗೊತ್ತುಂಟ, ಟ್ಯಾಲಿ ಗೊತ್ತುಂಟ, ನುಡಿ ಗೊತ್ತುಂಟ, ಪ್ರತಿಯೊಂದು ಕೂಡ ನಾವು ಕೂಡ ಕೇಳ್ತೇವೆ. ಇದು ಇಲ್ಲದಿದ್ದರೆ ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ ಜೀವಿಸಲು ಸಾಧ್ಯವೇ ಇಲ್ಲ. ಶಾಲೆಯಲ್ಲಿ ಕಲಿತಂಥ ಸಬ್ಜೆಕ್ಟ್, ಪಠ್ಯಪುಸ್ತಕದಲ್ಲಿ ಕಲಿತಂಥ ವಿಷಯಗಳು ಮಾತ್ರ ಸಾಕಾಗುವುದಿಲ್ಲ. ನಾವು ಈ ಡಿಜಿಟಲ್ ಯುಗದಲ್ಲಿ ವಿವಿಧ ರೀತಿಯ ಕೌಶಲ್ಯಗಳನ್ನು ಬೆಳೆಸುವುದು ಕೂಡ ಅದು ಖಂಡಿತವಾಗಿಯೂ ಅಗತ್ಯ. ಹಾಗಿರುವಾಗ ಇದೇ ನಮ್ಮ ಮಂಗಳೂರಿನಲ್ಲಿ ಈ ಪರಿಸರದಲ್ಲಿ ಪ್ರತ್ಯೇಕವಾಗಿ ಇರುವ ವಿದ್ಯಾರ್ಥಿಗಳಿಗೆ ಇದೇ ಒಂದು ಜಾಗದಲ್ಲಿ ಇಂತಹ ಒಂದು ಶಿಕ್ಷಣ ದೊರೆಯುವಂಥದ್ದು ನಿಜವಾಗಿಯೂ ಒಂದು ಅದ್ಭುತ ಅವಕಾಶ. ಈ ಅವಕಾಶವನ್ನು ಮಾಡಿಕೊಟ್ಟಂಥ ಸುನೀಲ್ ಫ್ರಾನ್ಸಿಸ್ ಲೂಯಿಸ್ ಅವರಿಗೆ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪವಿತ್ರ ಬೈಬಲ್ನಲ್ಲಿ ಬರೆದಿದೆ, ಕಮಿಟ್ ಯುವರ್ ವರ್ಕ್ ಟು ದ ಲಾರ್ಡ್ and all your plans will be established. ನಿನ್ನೆಲ್ಲ ಕೆಲಸಗಳನ್ನು ದೇವರಿಗೆ ಅರ್ಪಿಸು, ಆಗ ನಿನ್ನ ಎಲ್ಲ ಯೋಜನೆಗಳು ಫಲಪ್ರದವಾಗುವು. ಈ ಒಂದು ಕಾರ್ಯಕ್ರಮವನ್ನು ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಬೇಡಿಕೊಂಡು ನಾವು ಈ ಒಂದು ಪುಣ್ಯ ಸ್ಕಿಲ್ ಯಾವ ರೀತಿಯಲ್ಲಿದೆ, ಯಾವ ವಿಧದಲ್ಲಿದೆ ಅದು ಯಾರಿಗೆ ಕೂಡ ಗೊತ್ತಾಗುವುದಿಲ್ಲ.
ನನಗೊಂದು ಬಹಳ ಸರ್ಪ್ರೈಸ್ ಆದ ವಿಷಯ, ಇತ್ತೀಚೆಗೆ ನಾನೊಂದು ರೀಸೆಂಟ್ ಕೆನಡಾಕ್ಕೆ ಹೋಗಿದ್ದೆ. ಅಲ್ಲಿ ನನ್ನೊಬ್ಬರು ಫ್ರೆಂಡ್ ಇಲ್ಲಿ ಅವರು BCom ಅಲ್ಲಿ ರ್ಯಾಂಕ್ ತೆಗೆದಿದ್ರು, ರ್ಯಾಂಕ್ BCom ಅಲ್ಲಿ. ನಂತರ ದುಬೈಗೆ ಹೋಗಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ಮ್ಯಾನೇಜರ್ ಲೆವೆಲ್ ಹೋಗಿ ಅಲ್ಲಿ ಕೆನಡಾಕ್ಕೆ ಹೋಗಿ ಕೆಲಸ ಮಾಡಿದಾಗ ಅವರಿಗೆ ಒಂದು ತಿಂಗಳ ಸಂಬಳ $7,000 to $8,000 ಕೆನಡಿಯನ್ ಡಾಲರ್. ಬಟ್ ಸೇಮ್ ಟೈಮು ಒಬ್ಬರು ITI ಮಾಡಿ ಪ್ಲಂಬಿಂಗ್ ನ ಕೆಲಸ ಮಾಡಿ ಅವರ ಇನ್ಕಮ್ ಒಂದು ತಿಂಗಳಿಗೆ $12,000. ವೈ? ಆ ಸ್ಕಿಲ್ ಅಲ್ಲಿ ಜನರು ಕಡಿಮೆ ಇದ್ದಾರೆ, ಆ ಸ್ಕಿಲ್ ಅಲ್ಲಿ ಜನರು ಸಿಗ್ತಾ ಇಲ್ಲ. ಆದ್ರೆ ಅವರು ಪ್ಲಂಬಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇದ್ದು ಖಾಲಿ ಅವರಿಗೆ ಕರಿಬೇಕಾದ್ರೆ ಮನೆಯಲ್ಲಿ ಹೆದರಿಗೆ, ಯಾಕಂದ್ರೆ 1 ಗಂಟೆಗೆ $300 ಕೇಳ್ತಾರೆ ಅವರು. ಆ ಸ್ಕಿಲ್ ಕಲಿತ್ರೆ ಮಾತ್ರ ನಮಗೆ ಏನು ಆ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ರ್ಯಾಂಕ್ ಸಿಕ್ಕಿದ್ರೆ ಬೇಕು, ನಮಗೆ ಮಾರ್ಕ್ಸ್ ಬೇಕು, ಸರ್ಟಿಫಿಕೇಟ್ ಬೇಕು, ರ್ಯಾಂಕ್ ಬೇಕು, ಎಲ್ಲ ಬೇಕು. ಆದ್ರೆ ಅಟ್ ದ ಸೇಮ್ ಟೈಮು ನಮಗೆ ಸ್ಕಿಲ್ಸ್ ಬೇಕು. ಸೊ ಈ ಸ್ಕಿಲ್ ಅಕಾಡೆಮಿಗೆ ಡೆಫಿನೆಟ್ಲಿ ಫ್ಯೂಚರ್ ಇದೆ, ಆಸ್ ಲಾಂಗ್ ಆಸ್ ನಮ್ಮ ಟ್ರೈನಿಂಗ್ ಕ್ವಾಲಿಟಿ ಮತ್ತು ಡಿಸಿಪ್ಲಿನ್ ಮತ್ತು ಜಾಬ್ ಗ್ಯಾರಂಟೀಡ್ ಅಂತ ಇವರು ISDM ಬಹುಶಃ ಅವರು ಒರಿಜಿನಲ್ ಸರ್ವಿಸ್ ಅವರು ಕೊಡ್ತಾ ಇದ್ದಾರೆ. ಆದರೆ ಜಾಬ್ ಗ್ಯಾರಂಟಿ ಅಂತ ಒಂದು ಗ್ಯಾರಂಟಿ ನೀಡಿದ್ರೆ ಡೆಫಿನೆಟ್ಲಿ ಇವತ್ತು ನಮಗೆ ನಮ್ಮ ಯುವಕರಿಗೆ ಜಾಬ್ಸ್ ಬೇಕೇ ಬೇಕು. ನೀವು ಅದನ್ನ ಆಫರ್ ಮಾಡಿದ್ರೆ ಜಾಸ್ತಿ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾರೆ, ಒಳ್ಳೆ ಟ್ರೈನಿಂಗ್ ಸಿಕ್ಕಿ ಅವರಿಗೆ ಒಳ್ಳೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಈ ಇನ್ಸ್ಟಿಟ್ಯೂಷನ್ ನೆಕ್ಸ್ಟ್ ಲೆವೆಲ್ಗೆ ನಿಮಗೆ ಕೊಂಡೋಗ್ಬೋದು. ಒಂದು ಸಣ್ಣ ಮಟ್ಟದಲ್ಲಿ ಇಲ್ಲಿ ಆರಂಭವಾಗಿದೆ, ಅದರಲ್ಲಿ ಬಿಸ್ನೆಸ್ ಬೇರೆ ಇದೆ, ಇದು ಇನ್ನೊಂದು ಬಿಸ್ನೆಸ್ ಅಂತ ನೀವು ಫ್ಯಾಮಿಲಿಯವರೆಲ್ಲ ಸೇರಿ ಇದನ್ನ ಮ್ಯಾನೇಜ್ ಮಾಡಬಹುದು. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಾನು ನನ್ನ ಮಾತನ್ನ ಮುಗಿಸುವುದಕ್ಕಿಂತ ಮುಂಚೆ ಒಂದು ಫ್ಯಾಕ್ಟ್ ಅನ್ನ ಹೇಳ್ತಾ ಇದ್ದೇನೆ. ಸ್ಪೆಷಲಿ ಯಾರು ಪೇರೆಂಟ್ಸ್ ಇಲ್ಲಿ ಇದ್ರೆ, 2001 ಚಿಕಾಗೋ ಯೂನಿವರ್ಸಿಟಿಯ ಅಲ್ಲಿ ಒಬ್ಬ ಪ್ರೊಫೆಸರ್ ಇದ್ರು, ಅವರ ಹೆಸರು ಜೇಮ್ಸ್ ಹೆಕ್ಲರ್ ಅಂತ. ಅವರಿಗೆ 2001 ಇಕಾನಾಮಿಕ್ಸ್ ಅಲ್ಲಿ ನೋಬೆಲ್ ಪ್ರೈಸ್ ಸಿಕ್ಕಿತ್ತು. 2001 ನೀವು ಬೇಕಾದ್ರೆ ಗೂಗಲ್ AI ಅಲ್ಲಿ ಚೆಕ್ ಮಾಡಬಹುದು. 2001 ಅವರ ಅಂದ್ರೆ 35 to 40 ಇಯರ್ಸ್ ನ ರಿಸರ್ಚ್ ಇಂದ ಅವರೊಂದು ಪುಸ್ತಕವನ್ನು ಬರೆದಿದ್ರು. ಅದರ ಮೇಲೆ ಅವರಿಗೆ ಆ ನೋಬೆಲ್ ಪ್ರೈಸ್ ಸಿಕ್ಕಿತ್ತು ಮತ್ತು ಅವರ ವರ್ಕ್ಗೆ. ಅದರಲ್ಲಿ ಒಂದು ಪಾಯಿಂಟ್ ಬಹಳ ಸ್ಟ್ರಾಂಗ್ ಆಗಿ ಅವರು ಹೇಳಿದ್ದಾರೆ.